ರಾಜ್ಕುಮಾರ್ ಕಾಡ್ಗೆ ಹೋದ್ರು. ಆವಾಗ 99ರಲ್ಲಿ ಮೇಡಮ್ ಅವರೇ ಏನಾಯ್ತು ಅಂದರೆ ವಿಶೇಷವಾಗಿ ಕಾಡಿಗೆ ಹೋದಾಗ ಎಲ್ಲ ರಾಜ್ಯಾದ್ಯಂತ ವಿಶೇಷ ಪೂಜಾ ಪುರಸ್ಕಾರಗಳು ಮಾಡ್ತಾಯಿದ್ರು. ನಾನು ಏನಾದರೂ ಒಂದು ವಿಶೇಷವಾಗಿ ರಾಜ್ಕುಮಾರ್ಗೆ ಕೊಡುಗೆ ಕೊಡಬೇಕು ಅಂದಾಗ ನಾನು ಚನ್ನಪಟ್ಟಣದಲ್ಲಿ ಒಂದು ರೇಷ್ಮೆ ಸೀಮೆ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅವರ ಸ್ನೇಹಿತರು ಇವತ್ತು ಒಂದು ತೆಂಗಿನಕಾಯಿ ಸುಲಿ ಅಂತ ಹೇಳಿದ್ರು. ಆ ಸುಲಿಯಾದಾಗ ಅದು ನಾನು ಸುಲಿತೆ ಅಂತ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ರಾಜ್ಕುಮಾರ್ ಬಿಡುಗಡೆ ಆದರೆ ತೆಂಗಿನಕಾಯಿ ಸುಲಿತೆ ಅಂತ ಅಂದ್ಬಿಟ್ಟು ತೆಂಗಿನಕಾಯಿನ 10 ತೆಂಗಿನಕಾಯಿ ಸುಲಿದೆ. ಎಲ್ಲ ಟಿ ವಿಲಿ ಪೇಪರಲ್ಲಿ ಎಲ್ಲ ಬಂದ್ಬಿಡ್ತು. ತುಂಬಾ ಖುಷಿ ಆಯಿತು ಮೇಡಮ್ ನನಗೆ. ಅವಾಗೇನಾಯಿತು, ರಾಜ್ಕುಮಾರಿಂದ ಕಾಡಿಂದ ಬಂದರೆ 51 ತೆಂಗಿನಕಾಯಿನ ಹಲ್ಲಲ್ಲಿ ಸುಲಿತೆ ಅಂತ ಅಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟೆ. ಅದು ನಿಜವಾಗ್ಲೂ ಅದ್ಭುತವಾಗಿತ್ತು. ಅವ್ರು ಬಂದು ಮಾರನೆಗೆ ನನಗೆ ಸಾರಗೋವಿಂದ್ಗೆ ಥ್ಯಾಂಕ್ಸ್ ಹೇಳಬೇಕು. ಸಾರಗೋವಿಂದ್ರು ನನ್ನ ರಾಜ್ಕುಮಾರ್ ಹತ್ರ ಕಟ್ಕೊಂಡು ಹೋದ್ರು. ಅವ್ರ ಮುಂದೆಗಡೆ ಒಂದು ತೆಂಗಿನಕಾಯಿ ಸುಲಿದೆ. ಮತ್ತು ಆ ತೆಂಗಿನಕಾಯಿ ಸುಲಿದೋದಕ್ಕೆ ಅವರು ನಿಜವಾಗ್ಲೂ ಎಷ್ಟು ಖುಷಿ ಪಟ್ಟರು ಅಂದರೆ ಜೊತೆಲಿ ಊಟ ಮಾಡಿದೆ. ಅವತ್ತಂತೂ ನನಗೆ ಮೆರಕಲ್ ಸರ್. ಅವ್ರು ಆದಮೇಲೆ ಇವತ್ತು ಒಂದು 25 ವರ್ಷ ನನ್ನ ಸಾಧನೆಗೆ ಸರ್ ಮೇಡಮ್. 25-26 ವರ್ಷ ಆಗಿದೆ.